ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕರ್ನಾಟಕ ಸರ್ಕಾರದ 2026-27ನೇ ಸಾಲಿನ ಆಯವ್ಯಯ ಮಂಡನೆ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 17ನೇ ಬಾರಿ ಬಜೆಟ್ ಮಂಡನೆ ಮಾಡುವ ಮೂಲಕ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ ದೇವರಾಜ ಅರಸು ಅವರ ನಂತರ ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದವರು ಅನ್ನೋದ್ರ ಜೊತೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಅನ್ನೋ ಖ್ಯಾತಿ ಕೂಡ ಸಿದ್ದರಾಮಯ್ಯ ಅವರಿಗೆ ಸಲ್ತಾ ಇದೆ. ಇನ್ನು ಈ ಬಾರಿಯ ಆಯವ್ಯಯದಲ್ಲಿ ಸಾಮಾಜಿಕ ನ್ಯಾಯ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು GST ಸುಧಾರಣೆಯ ಕಾರಣಕ್ಕೆ ರಾಜ್ಯಕ್ಕೆ ಉಂಟಾಗ್ತಾ ಇರುವ ಆರ್ಥಿಕ ಕೊರತೆಯನ್ನ ತುಂಬಿಸಿಕೊಳ್ಳುವ ಗುರಿಯನ್ನ ಹೊಂದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಬಾರಿ ಕೂಡ ಕೊರತೆಯನ್ನ ನೀಗಿಸಿಕೊಳ್ಳೋದಕ್ಕೆ ಸರ್ಕಾರದ ಅಂದಾಜು ಸಾಲ 1.32 ಲಕ್ಷ ಕೋಟಿಯನ್ನ ಮುಟ್ಟುವ ನಿರೀಕ್ಷೆ ಇದೆ. ಹಾಗಾದ್ರೆ ಈ ಬಾರಿಯ ರಾಜ್ಯ ಬಜೆಟ್ನ ವಿಶೇಷಗಳೇನು, ಬನ್ನಿ ನೋಡೋಣ. ಗೆಳೆಯರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದು. ಈಗಿನ ಬಜೆಟ್ ಮಂಡನೆ ಸೇರಿ ಒಟ್ಟು 17 ಬಜೆಟ್ಗಳನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಅವರ ಈ ದಾಖಲೆಯನ್ನು ಮುರಿಯೋದಕ್ಕೆ ಬೇರೆ ಯಾವುದೇ ಮುಖ್ಯಮಂತ್ರಿಗೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗಬಹುದು. ನಮ್ಮಲ್ಲಿ ಅತಿ ಹೆಚ್ಚು ಬಜೆಟ್ ಕೊಟ್ಟವರ ಪಟ್ಟಿಯನ್ನು ನಾವು ನೋಡೋದಾದ್ರೆ ಅದರಲ್ಲಿ ಸಿದ್ದರಾಮಯ್ಯ ಅವರ ನಂತರ 2ನೇ ಸ್ಥಾನದಲ್ಲಿ ರಾಮಕೃಷ್ಣ ಹೆಗಡೆ ಕಾಣಿಸ್ಕೊಳ್ತಾರೆ. ಅವರು ಒಟ್ಟು 13 ಬಜೆಟ್ಗಳನ್ನು ಮಂಡಿಸಿದ್ರು. ಇದು 2023ರವರೆಗೆ ದಾಖಲೆಯಾಗಿ ಉಳಿದಿತ್ತು. ಇನ್ನು 2021ರಲ್ಲಿ ತಮ್ಮ 8ನೇ ಬಜೆಟ್ ಮಂಡನೆ ಮಾಡುವ ಮೂಲಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಈ ಪಟ್ಟಿಯಲ್ಲಿ, ಅಂದ್ರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದವರ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 17 ಬಜೆಟ್ಗಳ ಸಿದ್ದರಾಮಯ್ಯ ಮೊದಲ ಸ್ಥಾನದಲ್ಲಿ ಕಾಣ್ತಾ ಇದ್ದಾರೆ. ಇನ್ನು 2026-27ನೇ ಸಾಲಿನ ಆಯವ್ಯಯದ ಮುಖ್ಯಾಂಶಗಳನ್ನು ನಾವು ನೋಡೋದಾದ್ರೆ ಒಟ್ಟು ಬಜೆಟ್ ಮೊತ್ತ 4,48,004 ಕೋಟಿ ರೂಪಾಯಿಗಳು. ಇದರಲ್ಲಿ ರಾಜ್ಯದ ಆದಾಯ ಅಂದಾಜು 3,38,000 ಕೋಟಿ. ಯಥಾ ಪ್ರಕಾರ ಇಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಿರೋದ್ರಿಂದ ಉಳಿದ ಹಣವನ್ನು ಸಾಲದ ರೂಪದಲ್ಲಿ ಪಡಿತಾರೆ. ಇನ್ನು ಈ ಬಾರಿಯ ಸಾಲ ರಾಜ್ಯದ ನಿವ್ವಳ ಆದಾಯದಲ್ಲಿ 2.9% ಆಗ್ತಾ ಇದೆ. ಗೆಳೆಯರೆ, ಇದುವರೆಗೆ ಕರ್ನಾಟಕ ರಾಜ್ಯದ ಒಟ್ಟು ಸಾಲ ಎಷ್ಟು ಅನ್ನೋದನ್ನ ನಾವು ನೋಡೋದಾದ್ರೆ ಅದು 8,24,389 ಕೋಟಿಯನ್ನು ಮುಟ್ಟಿದೆ. ನಮ್ಮ ರಾಜ್ಯದ ಒಟ್ಟು GSDP ಅಂದ್ರೆ ನಿವ್ವಳ ಆದಾಯ ಏನಿದೆ ಅದರ 24.94% ನಾವು ಸಾಲವನ್ನು ಹೊಂದಿದ್ದೀವಿ. ಸಾಲ GSDPಯಲ್ಲಿ 25% ಮಿತಿಯನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಅದರ ಪ್ರಕಾರ 24.94% ಸಾಲವನ್ನ ಹೊಂದಿರುವ ಕರ್ನಾಟಕ ಆ ಮಿತಿಯ ಒಳಗೆ ಕಾಣಿಸ್ಕೊಳ್ತಾ ಇದೆ. ಇನ್ನು ರಾಜ್ಯದ ಆಯವ್ಯಯದಲ್ಲಿ ಈ ಬಾರಿಯ ಆದಾಯದ ಮೂಲಗಳು ಯಾವುವು, ಸರ್ಕಾರ ಯಾವ್ಯಾವ ಮೂಲಗಳಿಂದ ಎಷ್ಟೆಷ್ಟು ಆದಾಯವನ್ನು ಗಳಿಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ರಾಜ್ಯಕ್ಕೆ ದೊಡ್ಡ ಪ್ರಮಾಣದ ಆದಾಯ ತೆರಿಗೆಯ ಮೂಲಕ ಬರ್ತಾ ಇದೆ. ರಾಜ್ಯ ತೆರಿಗೆ ಆದಾಯ ಶೇಕಡವಾರು ಲೆಕ್ಕದಲ್ಲಿ 49%ನಷ್ಟಿದೆ. 1,65,620 ಕೋಟಿ ರೂಪಾಯಿಗಳಷ್ಟು ಹಣವನ್ನ GST, ಎಕ್ಸೈಸ್ ಹಾಗೂ ಇನ್ನಿತರ ತೆರಿಗೆಗಳ ಮೂಲಕ ಸರ್ಕಾರ ಗಳಿಸ್ತಾ ಇದೆ. ಹಾಗೆ 16ನೇ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರ ತೆರಿಗೆ ಆದಾಯದಿಂದ 47,320 ಕೋಟಿ ರೂಪಾಯಿಗಳು, ಅಂದ್ರೆ ನಮ್ಮ ಒಟ್ಟು ಆದಾಯ ಏನಿದೆ ಅದರ 14% ಕೇಂದ್ರ ತೆರಿಗೆಗಳಿಂದ ಬರ್ತಾ ಇದೆ. ಇನ್ನು ಕೇಂದ್ರದ ಅನುದಾನಗಳು 13,520 ಕೋಟಿ ರೂಪಾಯಿಗಳಷ್ಟಿರುತ್ತೆ. ಇದು 4% ಅಂತ ಹೇಳ್ತಾರೆ. ರಾಜ್ಯದ ತೆರಿಗೆಯೇತರ ಆದಾಯಗಳು ಅಂದ್ರೆ ಕಟ್ಟಡದ ಬಾಡಿಗೆಗಳು, ಮೈನಿಂಗ್ ನಿಂದ ಬರುವ ಆದಾಯಗಳು, ಈ ತರದ ಆದಾಯಗಳೇನಿವೆ ಇದು ಕೂಡ 4% ಅಂದ್ರೆ 13,520 ಕೋಟಿ ರೂಪಾಯಿಗಳನ್ನ ಅಂದಾಜು ಮಾಡಲಾಗ್ತಾ ಇದೆ. ಇದಲ್ಲದೆ ರಾಜ್ಯ ಸರ್ಕಾರ ಈ ಬಾರಿ ಸಾಲಗಳ ಮೂಲಕ 1,32,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಸಂಗ್ರಹಿಸ್ತಾ ಇದೆ. ಇದು ಒಟ್ಟು ಬಜೆಟ್ನ 29% ಆಗುತ್ತೆ. ಗೆಳೆಯರೆ, ಬಜೆಟ್ ಅನ್ನೋದು ದೇಶಕ್ಕೆ, ರಾಜ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಖಾಸಗಿ ಬದುಕಲ್ಲಿ ಕೂಡ ಅದು ತುಂಬ ಮುಖ್ಯ ಆಗುತ್ತೆ. ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೆ ಗೊತ್ತು? ಅಕಸ್ಮಾತ್ ನಮಗೆ ಏನಾದರೂ ಆಗಬಾರ್ದಾದ್ರೆ, ನಮ್ಮ ನಂತರ ನಮ್ಮ ಪ್ರೀತಿಪಾತ್ರರು ಸಮಸ್ಯೆಗೀಡಾಗಬಾರ್ದು ಅಂದರೆ ನಾವಿವತ್ತೇ ಒಂದು ಸರಿಯಾದ ಬಜೆಟನ್ನು ಮಾಡ್ಕೋಬೇಕು. ನಮ್ಮ ಕುಟುಂಬಗಳಿಗಾಗಿ ಒಂದು ಟರ್ಮ್ ಇನ್ಶೂರೆನ್ಸ್ ನಮ್ಮ ಹತ್ರ ಇರಬೇಕು. ಈಗಂತೂ ಅದು ತುಂಬ ಅಗ್ಗ ಕೂಡ ಆಗಿದೆ. ಪ್ರತಿ ತಿಂಗಳು 400ರಿಂದ 500 ರೂಪಾಯಿಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಸಿಗುತ್ತೆ. ಅದು ಲಕ್ಷಗಳಿಂದ ಹಿಡಿದು ಕೋಟಿ ರೂಪಾಯಿಗಳವರೆಗೆ ಕವರೇಜನ್ನು ಕೂಡ ಕೊಡುತ್ತೆ. ಇನ್ನು ಆನ್ಲೈನ್ನಲ್ಲಿ ಟರ್ಮ್ ಇನ್ಶೂರೆನ್ಸನ್ನು ತಗೊಳ್ಳೋದ್ರಿಂದ 15% ಡಿಸ್ಕೌಂಟ್ ಕೊಡ್ತಾರೆ. ಜೊತೆಗೆ ನಿಮಗೆ ಅಂತಲೇ ಒಬ್ಬರು ಡೆಡಿಕೇಟೆಡ್ ರಿಲೇಷನ್ಶಿಪ್ ಮ್ಯಾನೇಜರನ್ನು ಕೂಡ ಕೊಡಲಾಗುತ್ತೆ. ಒಂದು ಟರ್ಮ್ ಇನ್ಶೂರೆನ್ಸ್ ನಮ್ಮ ಕುಟುಂಬವನ್ನು ಸದೃಢಗೊಳಿಸುತ್ತೆ ಅನ್ನೋದಾದ್ರೆ ಆ ಬಗ್ಗೆ ನಾವು ಯಾಕೆ ಯೋಚಿಸಬಾರ್ದು? ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ.
ಇನ್ನು ಈ ಹಣವನ್ನ ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಸಾಲ ಮರುಪಾವತಿಗಾಗಿ ಅಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಕೊಂಡಿರೋ ಸಾಲಗಳಿವೆಯಲ್ಲ, ಆ ಸಾಲದ ಮರುಪಾವತಿ, ಬಡ್ಡಿ ಕಟ್ಟೋದು, ಇದಕ್ಕಾಗಿ 89,601 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗುತ್ತೆ. ಇನ್ನು ಇತರೆ ಸಾಮಾನ್ಯ ವೆಚ್ಚಗಳು ಅಂದ್ರೆ ವೇತನಗಳು, ಆಡಳಿತದ ಖರ್ಚುಗಳು, ಇದಕ್ಕೆ 80,641 ಕೋಟಿ ಖರ್ಚು ಮಾಡ್ತಾರೆ. ಸಾಮಾಜಿಕ ಕಲ್ಯಾಣ ಯೋಜನೆಗಳು ಅಂದ್ರೆ ಈ ಗ್ಯಾರಂಟಿಗಳು, ಪಿಂಚಣಿ ಯೋಜನೆಗಳು, ಈ ಥರದ ಖರ್ಚುಗಳಿಗೆ 67,201 ಕೋಟಿ ರೂಪಾಯಿ ಖರ್ಚಾದ್ರೆ, ಕೈಗಾರಿಕೆ, ವಾಣಿಜ್ಯ ಮುಂತಾದ ಆರ್ಥಿಕ ಸೇವೆಗಳಿಗಾಗೋ ಖರ್ಚು 62,721 ಕೋಟಿ ರೂಪಾಯಿಗಳು. ಇನ್ನು ಗ್ರಾಮೀಣಾಭಿವೃದ್ಧಿ, ಕೃಷಿ, ನೀರಾವರಿ ಮುಂತಾದ ಯೋಜನೆಗಳಿಗೆ ಈ ಬಾರಿ 13% ಅಂದ್ರೆ 58,241 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಶಿಕ್ಷಣಕ್ಕಾಗಿ 10% ಮೀಸಲಿಟ್ಟಿದ್ದಾರೆ. 44,800 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಶಾಲೆಗಳ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ನೆರವು, ವಿದ್ಯಾರ್ಥಿ ವೇತನಗಳು, ಈ ಯೋಜನೆಗಳಿಗೆ ಮೀಸಲಿಡಲಾಗಿದೆ. ಇನ್ನು ಆರೋಗ್ಯ ಇಲಾಖೆ ಅಂದ್ರೆ ಆಸ್ಪತ್ರೆಗಳನ್ನ ಅಭಿವೃದ್ಧಿ ಪಡಿಸೋದು, ಮೇಲ್ದರ್ಜೆಗೇರಿಸೋದು, ಔಷಧಗಳು, ಚಿಕಿತ್ಸೆ ಮುಂತಾದ ಖರ್ಚಿಗಾಗಿ ಬಜೆಟ್ನ 4% ಮೀಸಲಿಡಲಾಗಿದೆ. ಇದು 17,920 ಕೋಟಿ ರೂಪಾಯಿಗಳು. ಇನ್ನು ಇತರೆ ಸಾಮಾಜಿಕ ಸೇವೆಗಳು, ಮಹಿಳಾ ಕಲ್ಯಾಣ, ಬಲಹೀನ ವರ್ಗಗಳ ಅಭಿವೃದ್ಧಿ, ಈ ಯೋಜನೆಗಳಿಗಾಗಿ 13,440 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ನೀರು ಸರಬರಾಜು, ಸ್ವಚ್ಛತೆಯ ಕಾರ್ಯಕ್ರಮಗಳಿಗೆ ಕೂಡ 13,440 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗ್ತಾ ಇದೆ. ಗೆಳೆಯರೆ, ಈ ಬಾರಿ ಕೇಂದ್ರ ಸರ್ಕಾರ GSTಯಲ್ಲಿ ತಂದ ಬದಲಾವಣೆಗಳ ಕಾರಣದಿಂದ ರಾಜ್ಯಕ್ಕೆ ಸುಮಾರು 15,000 ಕೋಟಿ ರೂಪಾಯಿಗಳಷ್ಟು ಆದಾಯ ಕೊರತೆ ಉಂಟಾಗುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಸರಿಪಡಿಸಿಕೊಳ್ಳುವ ಬಗ್ಗೆ ಸರ್ಕಾರ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಈ ಕೊರತೆಯ ನಡುವೆ ಕೂಡ 16ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರ 4.13% ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ತೆರಿಗೆಗಳ ಪಾಲು ಸಿಗುತ್ತೆ. ಇದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 7,387 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿಯಾಗಿ ಈ ವರ್ಷ ಸಿಗುತ್ತೆ. ಹಾಗೆ ರಾಜ್ಯದ ಸ್ವಂತ ತೆರಿಗೆಗಳಿಂದ ಬರುವ ಆದಾಯ ಈ ಬಾರಿ 2.5 ಲಕ್ಷ ಕೋಟಿಗಳನ್ನು ತಲುಪ್ತಾ ಇದೆ. ಇದು ಕೂಡ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಸುಮಾರು 25,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚಳವಾಗುವ ಸಾಧ್ಯತೆ ಕಾಣ್ತಾ ಇದೆ. ಇನ್ನು ಎಕ್ಸೈಸ್ ನಿಂದ 40,000 ಕೋಟಿ ರೂಪಾಯಿಗಳ ಗುರಿಯನ್ನು ಹೊಂದಲಾಗಿದೆ. ಇತರ ತೆರಿಗೆಗಳಿಂದ 22,957 ಕೋಟಿ ರೂಪಾಯಿಗಳ ಗುರಿಯನ್ನ ಹೊಂದಲಾಗಿದ್ದು, ಇದು ಕೂಡ ಕಳೆದ ವರ್ಷಕ್ಕಿಂತ ಸುಮಾರು 3,695 ಕೋಟಿ ರೂಪಾಯಿಗಳ ಹೆಚ್ಚಳ ಅನ್ನಿಸ್ತಾ ಇದೆ. ಇನ್ನು ನಾವು ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಅಂದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೆರವೇನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ 28,608 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗುತ್ತೆ. ಇನ್ನು ಶಕ್ತಿ, ಉದ್ಯೋಗ, ಪಿಂಚಣಿ ಸೇರಿದ ಹಾಗೆ 5 ಗ್ಯಾರಂಟಿ ಯೋಜನೆಗಳಿಗಾಗಿ 51,034 ಕೋಟಿ ರೂಪಾಯಿಗಳನ್ನ ಇಲ್ಲಿ ವೆಚ್ಚ ಮಾಡಲಾಗ್ತಾ ಇದೆ. ಇನ್ನು 1,32,000 ಕೋಟಿ ರೂಪಾಯಿಗಳಷ್ಟು ಅಂದಾಜು ಸಾಲವನ್ನೇನು ಮಾಡ್ತಾ ಇದ್ದಾರೆ, ಅದನ್ನ ಓಪನ್ ಮಾರ್ಕೆಟ್ ಬಾರೋಯಿಂಗ್ಸ್ ಇಂದ 1,22,340 ಕೋಟಿ ರೂಪಾಯಿ ತರಲಾಗುತ್ತೆ. ಕೇಂದ್ರ ಸರ್ಕಾರದಿಂದ 6,810 ಕೋಟಿ ರೂಪಾಯಿಗಳನ್ನ ಸಾಲ ಮಾಡ್ತಾರೆ. ಹಾಗೆ LIC, NSSF, NCDC, RIDF ಮುಂತಾದವುಗಳಿಂದ 2,850 ಕೋಟಿ ರೂಪಾಯಿಗಳಷ್ಟು ಸಾಲ ಮಾಡಿದರೆ, ಇತರ ಮೂಲಗಳಿಂದ ಸುಮಾರು 190 ಕೋಟಿ ರೂಪಾಯಿಗಳಷ್ಟು ಸಾಲವನ್ನ ಸರ್ಕಾರ ಈ ಬಾರಿ ಪಡ್ಕೊಳ್ಳುತ್ತೆ. ಇದರ ಒಟ್ಟು ಅಂದಾಜು ಮೊತ್ತ 1,32,000 ಕೋಟಿ ರೂಪಾಯಿಗಳು. ಇನ್ನು ವಿಶೇಷವಾಗಿ ಈ ಬಜೆಟ್ ಅಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಆರಂಭ ಮಾಡುವುದಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಅಲ್ಲಿ ಖುಷ್ಕಿ ಜಮೀನಿಗೆ ಪ್ರತಿ ಎಕರೆಗೆ 30 ಲಕ್ಷ, ಹಾಗೆ ತರಿ ಜಮೀನಿಗೆ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ನಿಗದಿ ಮಾಡಲಾಗಿದೆ. ಇನ್ನು ತುಂಗಭದ್ರಾ ಜಲಾಶಯದ 33 ಹೊಸ ಗೇಟ್ಗಳ ಅಳವಡಿಕೆಯ ಬಗ್ಗೆ ಈ ಬಜೆಟ್ ಅಲ್ಲಿ ತಿಳಿಸಿದ್ದಾರೆ. TB ಡ್ಯಾಂನ ಸಾಮರ್ಥ್ಯವನ್ನ ಹೆಚ್ಚಿಸೋದಕ್ಕೆ ಸಮತೋಲನ ಜಲಾಶಯವನ್ನ ನಿರ್ಮಾಣ ಮಾಡೋ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 157 ಕೆರೆಗಳನ್ನ ತುಂಬಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಕೊರಟಗೆರೆ ತಾಲೂಕಲ್ಲಿ 1.2 TMC ಸಾಮರ್ಥ್ಯದ ಜಲಾಶಯವೊಂದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. 237 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 164 ಕೆರೆಗಳನ್ನು ತುಂಬಿಸುವ ಯೋಜನೆಯನ್ನು ಕೂಡ ಇಲ್ಲಿ ಹಾಕೊಳ್ಳಲಾಗಿದೆ. ವೃಷಭಾವತಿ ವ್ಯಾಲಿಯಲ್ಲಿ 650 ಕೋಟಿ ರೂಪಾಯಿ ವೆಚ್ಚ ಮಾಡಿ 119 ಕೆರೆಗಳನ್ನು ಭರ್ತಿ ಮಾಡ್ತಾರಂತೆ. ಹಾಗೆ ಇಂಧನ ಇಲಾಖೆಗೆ 29,947 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡಲಾಗ್ತಾ ಇದೆ. ನಗರಾಭಿವೃದ್ಧಿ ಮತ್ತು ವಸತಿ ಯೋಜನೆಗೆ 22,203 ಕೋಟಿ ರೂಪಾಯಿಗಳನ್ನ ಈ ಬಜೆಟ್ ಅಲ್ಲಿ ಸರ್ಕಾರ ಮೀಸಲಿಡ್ತಾ ಇದೆ. ಒಳಾಡಳಿತ ಮತ್ತು ಸಾರಿಗೆ ಇಲಾಖೆಗೆ 23,100 ಕೋಟಿ ರೂಪಾಯಿಗಳು, ಕಂದಾಯ ಇಲಾಖೆಗೆ 19,843 ಕೋಟಿ,
ಸಮಾಜ ಕಲ್ಯಾಣ ಇಲಾಖೆಗೆ 18,612 ಕೋಟಿ, ಲೋಕೋಪಯೋಗಿಗೆ 11,424 ಕೋಟಿ, ಆಹಾರ ಇಲಾಖೆಗೆ 7,942 ಕೋಟಿ ರೂಪಾಯಿಗಳ ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ. ಕೃಷಿ ಮತ್ತು ತೋಟಗಾರಿಕೆಗೆ 8,373 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ರೆ ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆ 4,084 ಕೋಟಿ ರೂಪಾಯಿಗಳನ್ನು ಪಡ್ಕೊಳ್ತಾ ಇದೆ. ಇನ್ನು ಇತರೆ ಇಲಾಖೆಗಳಿಗೆ ಒಟ್ಟು 1,72,757 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಅನುದಾನದ ರೂಪದಲ್ಲಿ ನೀಡಲಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಯನ್ನು ನಿಷೇಧ ಮಾಡೋ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಟಿಸಿದ್ದಾರೆ. ಹೆಚ್ಚುತ್ತಾ ಇರೋ ಮೊಬೈಲ್ ಬಳಕೆ ಹಾಗೂ ಸೋಷಿಯಲ್ ಮೀಡಿಯಾಗಳು ಮಕ್ಕಳ ಮೇಲೆ ಉಂಟು ಮಾಡ್ತಾ ಇರೋ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಮೊಬೈಲ್ ಬಳಕೆ ಹೆಚ್ಚು ದುಷ್ಪರಿಣಾಮಗಳನ್ನು ಬೀರೋದನ್ನು ತಡೆಯೋದಕ್ಕಾಗಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧ ಮಾಡಲಾಗ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳಲ್ಲಿ ಒತ್ತಡವನ್ನು ನಿವಾರಿಸಿ ಅವರ ಮಾನಸಿಕ ಆರೋಗ್ಯವನ್ನು ಸುಧಾರಿಸೋದಕ್ಕೆ 204 BRC ಕೇಂದ್ರಗಳಲ್ಲಿ ಪ್ರತಿ ಕೇಂದ್ರದಲ್ಲೂ ಅರ್ಹ ಮಾನಸಿಕ ಆರೋಗ್ಯ ಸಲಹೆಗಾರರನ್ನ ನೇಮಕ ಮಾಡಿಕೊಳ್ಳಲಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇದು ಸೈಕಾಲಜಿ ಅಧ್ಯಯನ ಮಾಡಿರುವ ಅರ್ಹ ಸಲಹೆಗಾರರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇದರ ಜೊತೆ ರೈತರ ಬಗ್ಗೆ ಕೂಡ ಸರ್ಕಾರ ಒಂದು ಸ್ವಲ್ಪ ಗಮನ ಹರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮಣ್ಣಿನ ಗುಣಮಟ್ಟವನ್ನ ಹೆಚ್ಚಿಸೋದಕ್ಕೆ ವಸುಧಾಮೃತ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಸಸ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಜಾರಿ ಮಾಡಲಾಗುತ್ತೆ. ರೈತರಿಗೆ ಕೃಷಿಯ ಕುರಿತಾದ ಮಾಹಿತಿಯನ್ನ ತಲುಪಿಸೋದಕ್ಕಾಗಿ AI ತಂತ್ರಜ್ಞಾನ ಆಧಾರಿತ ರೈತ ಕರೆ ಕೇಂದ್ರ ಆರಂಭಿಸಲಾಗುವುದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದರ ಅಗತ್ಯ ನಮ್ಮ ರೈತರಿಗೆ ತುಂಬಾನೇ ಇದೆ. ರೈತರಿಗೆ ಬೇಕಾದ ಮಾಹಿತಿಗಳು ಯಾವ ಕಾಲಕ್ಕೆ ಯಾವ ಬೆಳೆಯನ್ನ ಬೆಳಿಬೇಕು ಅನ್ನೋದಿರಬಹುದು, ಮಣ್ಣಿನ ಆರೋಗ್ಯ ಇರಬಹುದು, ಯಾವ ಮಣ್ಣಲ್ಲಿ ಯಾವ ಬೆಳೆಯನ್ನ ಬೆಳೆಯೋದು ಉತ್ತಮ, ಹಾಗೆ ಮಾರುಕಟ್ಟೆ ಕುರಿತಾದ ಮಾಹಿತಿ ಇರಬಹುದು. ಇದು ಯಾವ ಮಾಹಿತಿಯೂ ಕೂಡ ನಮ್ಮ ರೈತರಿಗೆ ಕೃಷಿ ಇಲಾಖೆಯ ಅಧಿಕಾರಿಗಳಿಂದ ಸದ್ಯಕ್ಕೆ ಸಿಗ್ತಾ ಇಲ್ಲ. ರೈತರಿಗೆ ಯಾವ ರೀತಿ ಕೃಷಿ ಮಾಡಬೇಕು, ಯಾವ ಗೊಬ್ಬರಗಳನ್ನ ಬಳಸಬೇಕು ಅನ್ನೋ ಬಗ್ಗೆ ಗೊಬ್ಬರದ ಕಂಪನಿಗಳು, ಔಷಧ ಮಾರಾಟ ಮಾಡೋ ಕಂಪನಿಗಳ ಏಜೆಂಟರು ಕೃಷಿ ಜಮೀನುಗಳಿಗೆ ಹೋಗಿ ಕೊಡ್ತಾ ಇರೋ ಮಾಹಿತಿಯನ್ನ ಹೊರತುಪಡಿಸಿದ್ರೆ ಕರ್ನಾಟಕ ರಾಜ್ಯದ ಯಾವ ತಾಲೂಕಲ್ಲೂ ಕೃಷಿ ಇಲಾಖೆಯ ಅಧಿಕಾರಿಗಳು ಜಮೀನುಗಳಿಗೆ ಹೋಗ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಖಾಸಗಿ ವ್ಯಕ್ತಿಗಳು ಕೊಡ್ತಾ ಇರೋ ಮಾಹಿತಿ ಏನಿದೆ ಅದು ಕೂಡ ಆ ಕಂಪನಿಯ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋ ನಿಟ್ಟಲ್ಲಿ ಹೆಚ್ಚು ಒತ್ತು ಕೊಡಲಾಗುತ್ತೆ ಹೊರತು ರೈತರಿಗೆ ಬೇಕಾದ ಸಂಪೂರ್ಣ ಮಾಹಿತಿ ಅಲ್ಲಿ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಅಟ್ಲೀಸ್ಟ್ AI ಆಧಾರಿತ ಮಾಹಿತಿ ರೈತರಿಗೆ ಸಿಗೋ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದ್ರೆ ಅದು ರೈತರಿಗೆ ಮಾಡೋ ದೊಡ್ಡ ಅನುಕೂಲ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಸಾಕಷ್ಟು ರೈತರಿಗೆ AI ಬಳಸೋದು ಗೊತ್ತಿದೆ. ವಿದ್ಯಾವಂತರು ಸಾಕಷ್ಟು ಜನ ಕೃಷಿಯಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಕೃಷಿಗೆ ಆಧುನಿಕ ತಂತ್ರಜ್ಞಾನದ ಟಚ್ ಕೊಡೋದು ಒಂದು ಒಳ್ಳೆಯ ನಿರ್ಧಾರ. ಇನ್ನು ಪಶುವೈದ್ಯಕೀಯ ಸಂಸ್ಥೆಗಳಿಗೆ ಹೊಸ 100 ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಬೆಳಗಾವಿ, ಕಲಬುರಗಿಗಳಲ್ಲಿ ಕುರಿ ಸಾಗಾಣಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತೆ. ಹಸು ಎಮ್ಮೆಗಳನ್ನು ಖರೀದಿಸೋದಕ್ಕೆ ಸುಮಾರು 40 ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹ ಧನವನ್ನ ಮೀಸಲಿಟ್ಟಿದ್ದಾರೆ. 20 ತಾಲೂಕು ಪಶು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಅಡಿಕೆ ಬೆಳೆಗಾರರು ಹಾಗೂ ತೆಂಗು ಬೆಳೆಗಾರರ ಸಮಸ್ಯೆ ನಿವಾರಣೆಗೆ 10 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅಡಿಕೆ ಬೆಳೆಗಾರರು ಅನುಭವಿಸ್ತಾ ಇರುವ ಎಲೆ ಚುಕ್ಕಿ, ಹಳದಿ ಚುಕ್ಕಿ ರೋಗ ನಿವಾರಣೆಗೆ ಹಾಗೂ ತೆಂಗು ಬೆಳೆಗಾರರ ಸಮಸ್ಯೆಯನ್ನು ನಿವಾರಿಸೋದಕ್ಕೆ 10 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಹಣವನ್ನು ಹೇಗೆ ಖರ್ಚು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ರೈತರ ವಿಷಯದಲ್ಲಿ ಪ್ರತಿ ವರ್ಷವೂ ಸರ್ಕಾರ ಒಂದಷ್ಟು ಕೋಟಿ ರೂಪಾಯಿಗಳನ್ನು ಮೀಸಲಿಡುತ್ತಲೇ ಇರುತ್ತೆ. ಆದರೆ ಅದರಿಂದ ರೈತರಿಗೆ ಯಾವ ಮಟ್ಟದಲ್ಲಿ ಉಪಯೋಗ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಯಕ್ಷ ಪ್ರಶ್ನೆ. ಇನ್ನು ಆರೋಗ್ಯ ಇಲಾಖೆಯ ಮೂಲಸೌಕರ್ಯ ಅಭಿವೃದ್ಧಿಗೆ ಕೂಡ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸುವ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. 900 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಮೂಲಸೌಕರ್ಯ ಅಭಿವೃದ್ಧಿಗೆ ಮೀಸಲಿಡಲಾಗ್ತಾ ಇದೆ. ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಟ್ರಾಮಾ ಕೇರ್ ಸೆಂಟರ್ಗಳನ್ನು ತೆರೆಯಲಾಗುತ್ತೆ. ICUಗಳ ಉಪಕರಣಗಳನ್ನು ಮೇಲ್ದರ್ಜೆಗೇರಿಸೋದಕ್ಕೆ 45 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದಕ್ಕೆ ಪೌಷ್ಟಿಕ ಪುನಶ್ಚೇತನ ಕೇಂದ್ರಗಳನ್ನು ತೆಗಿತಾರಂತೆ. 18 ವರ್ಷದವರೆಗಿನ ಮಧುಮೇಹ ರೋಗಿಗಳಿಗೆ ಉಚಿತ ಇನ್ಸುಲಿನ್ ಪೆನ್ನುಗಳು, ಮಾರಣಾಂತಿಕ ರೋಗಿಗಳಿಗೆ ಕೇರಳ ಮಾದರಿ ಗೃಹಾಧಾರಿತ ಆರೈಕೆ ವ್ಯವಸ್ಥೆ, ಹಾಗೆ ಇಸ್ಕಾನ್ ಮೂಲಕ ಆಸ್ಪತ್ರೆಗಳಲ್ಲಿರುವ ರೋಗಿಗಳಿಗೆ ಆಹಾರ ಪೂರೈಕೆಯನ್ನ ಮಾಡೋ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ 2500 ಹುದ್ದೆಗಳ ಶೀಘ್ರ ಭರ್ತಿಗೆ ಕ್ರಮ ಕೈಗೊಳ್ಳಲಿರುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಇನ್ನು ಈ ಬಾರಿ
ಉತ್ತರ ಕನ್ನಡದ ಜನಕ್ಕೆ ಒಂದು ಬಂಪರ್ ಗಿಫ್ಟ್ ಅನ್ನ ಸರ್ಕಾರ ಕೊಡ್ತಾ ಇದೆ. ಉತ್ತರ ಕನ್ನಡದಲ್ಲಿ ಒಂದು ಹೈಟೆಕ್ ಆಸ್ಪತ್ರೆ ಬೇಕು ಅನ್ನೋದು ಸಾಕಷ್ಟು ವರ್ಷಗಳ ಬಯಕೆಯಾಗಿತ್ತು. ಅಲ್ಲಿನ ಜನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಅಥವಾ ಹುಬ್ಬಳ್ಳಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಇಡೀ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಇಷ್ಟು ವರ್ಷಗಳಿಂದ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಅಲ್ಲಿನ ಜನರ ಬೇಡಿಕೆ ಅಂತೂ ಸರ್ಕಾರದ ಕಿವಿಗೆ ಬಿದ್ದಂತಿದೆ. ಕಾರವಾರದಲ್ಲಿ 450 ಬೆಡ್ಗಳ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿರ್ಮಾಣಕ್ಕೆ 198 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಸರ್ಕಾರ ಮಂಜೂರು ಮಾಡ್ತಾ ಇದೆ. ಹಾಗೆ ರಾಯಚೂರಲ್ಲಿ ಟ್ರಾಮಾ ಕೇರ್ ಸೆಂಟರ್ಗೆ 10 ಕೋಟಿ, ಮೈಸೂರು ಮತ್ತು ತುಮಕೂರಲ್ಲಿ ಕ್ಯಾನ್ಸರ್ ಸೆಂಟರ್ಗೆ 99 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡ್ತಾ ಇದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಮತ್ತು ಕಲಬುರಗಿಯಲ್ಲಿ 2 ಹಜ್ ಭವನಗಳನ್ನ ನಿರ್ಮಾಣ ಮಾಡಲಿರುವುದಾಗಿ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕಮರ್ಷಿಯಲ್ ವ್ಯಾಲ್ಯೂ ಇರೋ ವಕ್ಫ್ ಪ್ರಾಪರ್ಟಿಗಳನ್ನ PPP ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಕೂಡ ಸರ್ಕಾರ ಹಮ್ಮಿಕೊಂಡಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಬಜೆಟ್ ಅಲ್ಲಿ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೂಡ ಭರ್ಜರಿ ಕೊಡುಗೆಗಳನ್ನು ಕೊಟ್ಟಿದೆ. ಸುಮಾರು 1,000 ಕೋಟಿ ರೂಪಾಯಿಗಳ ಅನುದಾನದೊಂದಿಗೆ 217 ಅಲ್ಪಸಂಖ್ಯಾತ ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿ ಅಪ್ಗ್ರೇಡ್ ಮಾಡೋ ಯೋಜನೆಯನ್ನು ಘೋಷಿಸಿದ್ದಾರೆ. ಇದರ ಜೊತೆ ಶಿಕ್ಷಣ, ಮೂಲಸೌಕರ್ಯ, ಉದ್ಯೋಗ, ಮಹಿಳಾ ಸಬಲೀಕರಣ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹಲವು ಯೋಜನೆಗಳನ್ನ ಅಲ್ಪಸಂಖ್ಯಾತರಿಗಾಗಿ ಘೋಷಣೆ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯವನ್ನ ಗಮನದಲ್ಲಿಟ್ಟುಕೊಂಡು ಸಂತ ಶಿಶುನಾಳ ಶರೀಫರ ಹೆಸರಲ್ಲಿ CBSE ಸಿಲೆಬಸ್ನೊಂದಿಗೆ ಹೊಸ ರೆಸಿಡೆನ್ಷಿಯಲ್ ಶಾಲೆಗಳನ್ನು ಪ್ರಾರಂಭ ಮಾಡೋದಕ್ಕೆ 10 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಕೊಡಲಾಗ್ತಾ ಇದೆ. ಇನ್ನು ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಹಾಗೂ ಉರ್ದು ಶಾಲೆಗಳನ್ನ ಅಪ್ಗ್ರೇಡ್ ಮಾಡೋ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದರ ಅಡಿಯಲ್ಲಿ 117 ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿ ಅಪ್ಗ್ರೇಡ್ ಮಾಡ್ತಾರೆ. 600 ಕೋಟಿ ರೂಪಾಯಿಗಳನ್ನ ಇದಕ್ಕಾಗಿ ಮೀಸಲಿಡಲಾಗ್ತಾ ಇದೆ. ಇದಲ್ಲದೆ ಇನ್ನು 100 ಶಾಲೆಗಳಿಗಾಗಿ 400 ಕೋಟಿ ರೂಪಾಯಿಗಳನ್ನ ಕೊಡಲಾಗ್ತಾ ಇದೆ. ಹಾಗೆ 150 ವಿದ್ಯಾರ್ಥಿಗಳ ಸಾಮರ್ಥ್ಯದ 25 ಹೊಸ ಹಾಸ್ಟೆಲ್ಗಳನ್ನ ಅಲ್ಪಸಂಖ್ಯಾತರಿಗಾಗಿ ಆರಂಭ ಮಾಡ್ತಾ ಇದ್ದಾರೆ. ವಕ್ಫ್ ಆಸ್ತಿಗಳು ಮತ್ತು ಖಬರಸ್ಥಾನದ ಮೂಲಸೌಕರ್ಯ ಅಭಿವೃದ್ಧಿಗೆ 150 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲಾಗ್ತಾ ಇದೆ. ವಕ್ಫ್ನ ಅಡಿಯಲ್ಲಿ 31 ಮಹಿಳಾ PU ಕಾಲೇಜುಗಳನ್ನ ಡಿಗ್ರಿ ಕಾಲೇಜುಗಳಾಗಿ ಅಪ್ಗ್ರೇಡ್ ಮಾಡಲಾಗುತ್ತೆ. ಸವಣೂರಲ್ಲಿ ಹೊಸ ಮಹಿಳಾ PU ಕಾಲೇಜನ್ನ ಆರಂಭ ಮಾಡಲಾಗುತ್ತೆ. ಇನ್ನು ವಕ್ಫ್ ಆಸ್ತಿಗಳಲ್ಲಿ ಲರ್ನಿಂಗ್ ಸೆಂಟರ್ಗಳು ಮತ್ತು ಸಿಟಿಜನ್ ಸೆಂಟರ್ಗಳ ಸ್ಥಾಪನೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಅಲ್ಪಸಂಖ್ಯಾತರ ಯುವಕರಿಗೆ ಫಾಸ್ಟ್ ಫುಡ್ ಟ್ರಕ್ ಅಥವಾ ಮೊಬೈಲ್ ಕಿಚನ್ ಕಿಯೋಸ್ಕ್ಗೆ 75% ಆರ್ಥಿಕ ನೆರವು ಅಥವಾ 3 ಲಕ್ಷ ರೂಪಾಯಿಗಳವರೆಗೆ ಅನುದಾನವನ್ನು ಕೊಡಲಿರುವುದಾಗಿ ಈ ಬಜೆಟ್ ಅಲ್ಲಿ ಘೋಷಿಸಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯದ 5,000 ಮೆರಿಟ್ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಮೌಲ್ಯದ ಲ್ಯಾಪ್ಟಾಪ್ ಅನ್ನ ಉಚಿತವಾಗಿ ಒದಗಿಸುವ ಬಗ್ಗೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಜೈನ, ಬೌದ್ಧ, ಸಿಖ್ ಸಮುದಾಯಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಗಳ ಅನುದಾನ, ಬೌದ್ಧ ಸಮುದಾಯದ ಧಮ್ಮಾಚಾರಿಗಳಿಗೆ ತಿಂಗಳಿಗೆ 6,000 ಮಾಸಾಶನ, 25 ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಸ್ಟ್ರೀಮ್ ನ ಪರಿಚಯ, 18 APJ ಅಬ್ದುಲ್ ಕಲಾಂ ಶಾಲೆಗಳಲ್ಲಿ ಕಾಮರ್ಸ್ ಸ್ಟ್ರೀಮ್ ಅನ್ನ ಪರಿಚಯ ಮಾಡಿಕೊಡ್ತಾರೆ. ಅಲ್ಪಸಂಖ್ಯಾತ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ 4 ಶಾಲೆಗಳನ್ನ ಕೆಸೆಟ್, JEE, ನೀಟ್ ಕೋಚಿಂಗ್ ಸೆಂಟರ್ಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತೆ. 20 ಶಾಲೆಗಳ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಕೊಡೋ ಯೋಜನೆಯನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗೆ ಬೆಂಗಳೂರಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಅನುಕೂಲವನ್ನು ಕಲ್ಪಿಸುವ ನಿಟ್ಟಲ್ಲಿ 4 ಹೊಸ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಪ್ರತಿ ಹಾಸ್ಟೆಲ್ ಅಲ್ಲಿ 100 ಜನಕ್ಕೆ ವಸತಿ ಸೌಕರ್ಯವನ್ನು ಕಲ್ಪಿಸಲಾಗುತ್ತೆ. ಹಾಗೆ 100 ಮಂದಿ ಇರಬಹುದಾದ 2 ಹೊಸ ಓಲ್ಡ್ ಏಜ್ ಹೋಮ್ಗಳನ್ನು ಕೂಡ ಅಲ್ಪಸಂಖ್ಯಾತರಿಗಾಗಿ ಆರಂಭ ಮಾಡಲಾಗ್ತಾ ಇದೆ. ಸ್ವಸಹಾಯ ಸಮೂಹಗಳ ಮಹಿಳೆಯರಿಗೆ ಸ್ವ ಉದ್ಯೋಗಕ್ಕೆ ಅಲ್ಪಸಂಖ್ಯಾತ ಮಹಿಳೆಯರಿಗಾಗಿ ಕೋಆಪರೇಟಿವ್ ಸೊಸೈಟಿಗಳ ಸ್ಥಾಪನೆ, ಮೈನಾರಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್, ಹೀಗೆ ನಾನಾ ಯೋಜನೆಗಳನ್ನ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಘೋಷಣೆ ಮಾಡಲಾಗಿದೆ. ಗೆಳೆಯರೆ, ನಿಮಗೆ ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಿಮ್ಮ ನಂತರ ಕೂಡ ನಿಮ್ಮ ಕುಟುಂಬಗಳನ್ನು ಕಾಪಾಡುತ್ತೆ. ಅದರ ಕುರಿತಾದ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಇದು ಗೆಳೆಯರೆ ಈ ಬಾರಿಯ ಬಜೆಟ್ನ ಹೈಲೈಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.